ಹಾಯ್ ಹಲೋ ನಮಸ್ಕಾರ ಬ್ರದರ್ ಆ್ಯಂಡ್ ಸಿಸ್ಟರ್. ಬಿಜಾಪುರ್ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೇಳ್ತಾ ಇರೋದು, ಒಬ್ಬ ರೈತನ ಮಗ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ನಾಯಕನಾಗಿ ಮಾಡಿ ಹಲವು ಸವಾಲುಗಳನ್ನು ಎದುರಿಸಿ ಇಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರೈತನ ಮಗ ಯಾರು ಗೊತ್ತಾ? ಅವರೇ ನಮ್ಮ ಡಿ.ಕೆ. ಶಿವಕುಮಾರ್ ಸರ್. ನೂತನವಾಗಿ ಸಿಎಂ ಆದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರ ಪೂರ್ಣ ಹೆಸರು ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ಅವರ ಜನನ 1962 ಮೇ 15ರಂದು ಕನಕಪುರ ಸಮೀಪದ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ರಾಜಕೀಯ ಕಡೆ ಆಸಕ್ತಿ ಬೆಳೆಸಿ ಕಾಂಗ್ರೆಸ್ ಪಕ್ಷದ ಮೂಲಕ ಸಾರ್ವಜನಿಕರ ಜೀವನಕ್ಕೆ ಪರಿಚಯದ ಜನಕ್ಕೆ 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿದರು. ನಂತರ ಹಲವು ಬಾರಿ ಶಾಸಕರಾಗಿ ಗೆದ್ದು ಇಂಧನ ಮತ್ತು ವೈದ್ಯಕೀಯ, ಶಿಕ್ಷಣ ಹಾಗೂ ಜಲಸಂಪನ್ಮೂಲ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಕನಕಪುರ ಕ್ಷೇತ್ರದ ಅಭಿವೃದ್ಧಿ ನೀಡಿದ ಕೊಡುಗೆಯಿಂದ ಅವರನ್ನು ಕನಕಪುರದ ಬಂಡೆ ಎಂದು ಕರೆಯಲಾಗಿದೆ. ಹೌದು, ಕರ್ನಾಟಕ ಜನತೆಗೆ ಅವರು ಜಾಸ್ತಿ ಕರ್ನಾಟಕದ ಬಂಡೆ ಎಂದು ಪರಿಚಯ. ರಾಜಕೀಯದಲ್ಲಿ ಅನೇಕ ಏರುಪೇರುಗಳನ್ನು ಎದುರಿಸಿದರು. ತಮ್ಮ ಸಂಘಟನಾ ಸಾಮರ್ಥ್ಯದಿಂದ ರಾಜ್ಯದ ಪ್ರಮುಖ ನಾಯಕರಲ್ಲಿ ಒಬ್ಬರಾದರು. ಹೌದು, ನಿಜ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡು ಅವರು ಪಕ್ಷವನ್ನು ಬಲಪಡಿಸಿದರು. ಪ್ರಮುಖ ಪಾತ್ರ ವಹಿಸಿದರು ಪಕ್ಷ ಬಲಪಡಿಸುವುದರಲ್ಲಿ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಉಪಮುಖ್ಯಮಂತ್ರಿಯಾಗಿದ್ದರು. ಹೌದು, ನಿಜ. ಅವರು ಸಿಎಂ ಆಗುತ್ತ ಮುಂಚೆ ಮೊದಲು ಉಪಮುಖ್ಯಮಂತ್ರಿಯಾಗಿದ್ದರು. ನಂತರ 2026 ಜೂನ್ 2003ರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ರಾಜ್ಯದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದರು. ಹೌದು ನೋಡಿ, ಇದೆ ಬನಶಂಕರಿಯಿಂದ ಮೆಟ್ರೋಕ್ಕೆ ಬಂದರು. ಮೆಟ್ರೋದಿಂದ ಈ ಕಡೆ ಹಾರೋಹಳ್ಳಿ ಕನಕಪುರವರೆಗೂ ಬಂದರು ಸಿಎಂ ಆದ್ಮೇಲೆ. ಇದು ಯಾತ್ರೆ ಅವರ ತಮ್ಮ ಇವರು ಡಿ.ಕೆ. ಸುರೇಶ್ ಅವರು. ಇಂದು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜಕೀಯ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದು, ಅಭಿವೃದ್ಧಿ ಮತ್ತು ಆಡಳಿತದ ಮೂಲಕ ಹೊಸ ಕರ್ನಾಟಕ ನಿರ್ಮಾಣ ಕನಸನ್ನು ಕಟ್ಟಿಕೊಂಡಿದ್ದಾರೆ. ಅದು ನಿಜ. ಹೌದು, ಕರ್ನಾಟಕದ ಮುಖ್ಯಮಂತ್ರಿ ಆದಮೇಲೆ ಡಿ.ಕೆ. ಶಿವಕುಮಾರ್ ಸರ್ ಹಾರೋಹಳ್ಳಿಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದರು. ಭವ್ಯ ಸ್ವಾಗತ ದೊರೆತಿತ್ತು. ಹೌದು, ನೃತ್ಯ ಇದ್ದು, ಗೊಂಬೆ ಕುಣಿತ, ಡೊಳ್ಳ ಬಾರಿಸ್ತಾ ಎಲ್ಲ ಇತ್ತು. ಸಾವಿರಾರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ರಸ್ತೆ ಬದಿಯಲ್ಲಿ ನಿಂತು ಅವರನ್ನು ಸ್ವಾಗತಿಸುತ್ತಿದ್ದರು. ನೋಡಿ, ಎರಡು ಸೈಡ್ ಬಿಲ್ಡಿಂಗು, ಎಲ್ಲ ಕಡೆ ಫುಲ್ ಜನ ರಶ್ಯ ತುಂಬಿ ಹೋಗಿದೆ. ಇದೇ ಮೊದಲ ಬಾರಿಗೆ ಅವರು ಹಾರೋಹಳ್ಳಿಗೆ ಬಂದಿರೋದು ಸಿಎಂ ಆದಮೇಲೆ. ಹಾರೋಹಳ್ಳಿ ಜನರ ಪ್ರೀತಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭಾವುಕರಾದರು. ಹೌದು, ತುಂಬ ಹೊತ್ತು ಬಸ್ ಸ್ಟ್ಯಾಂಡ್ ಎದುರಿಗೆ ನಿಂತು ಮಾತನಾಡಿದರು. ಜನ ಸೇರಿ ಸ್ವಾಗತ ನೋಡಿದ್ರು. ದೊಡ್ಡ ದೊಡ್ಡ ಹೂವಿನ ಹಾರಗಳಿದ್ದು, ಆಪಲ್ ಹೂವಿನ ಹಾರ. ಹಾಗೆ ಅವರ ತಮ್ಮ ಡಿ.ಕೆ. ಸುರೇಶ್ ಅವರು ರೋಡ್ ಶೋ ಮಾಡಿದ್ರು. ರೋಡ್ ಮೇಲೆ ನಡ್ಕೊಂಡು ಅಣ್ಣ ಗಾಡಿ ಮೇಲೆ ಬರ್ತಿದ್ದಾರೆ, ತಮ್ಮ ಜನರ ಮಧ್ಯೆ ಹೋಗ್ತಾ ಇದ್ರು. ಅಷ್ಟು ಜನರ ಪ್ರೀತಿ. ಜನಕ್ಕೆ ಸೈಡ್ ಮಾಡೋಕೆ ಪೊಲೀಸರು ಹರಸಾಹಸ ಪಟ್ಟರು. ಅಷ್ಟು ಜನ ಸೇರಿದರು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಬಂದು ಭೇಟಿ ನೀಡಿದ್ದು ಹಾರೋಹಳ್ಳಿ ಚಾಮುಂಡಿ ತಾಯಿಗೆ. ಚಾಮುಂಡಿ ತಾಯಿಯ ದರ್ಶನ ಮಾಡುವಾಗ ಜನ ಮುತ್ತಿಗೆ ಹಾಕೊಂಡ್ಬಿಟ್ರು. ಹೂವಿನ ಹಾರ, ಹೂಗುಚ್ಛ ಕೊಡುವುದಕ್ಕೆ ಅಷ್ಟು ಜನ ಸಾಗರ ಇದ್ದರು. ನೋಡಿ, ಮುಂದೆ ಬರುತ್ತೆ ವಿಡಿಯೋ ಕಂಟಿನ್ಯೂ. ಹಾಗೆ ನಮ್ಮ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬ್ರದರ್ ಆ್ಯಂಡ್ ಸಿಸ್ಟರ್, ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಮುಂದೆ ಇದರ ಸ್ಟೋರಿ ಇದೆ. ಹಾಗೆ ನೋಡಿ, ಇಲ್ಲಿಂದ ನೋಡಿ ಜನ ಎಷ್ಟೊಂದು ಜನ ಮುತ್ತಿಗೆ ಹಾಕೋತಾರೆ. ಇವಾಗ ಅವರು ಚಾಮುಂಡಿ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಜನ ಬಿಡೋದೇ ಇಲ್ಲ, ಅಷ್ಟು ಮುತ್ತಿಗೆ ಹಾಕೊಂಡಿರ್ತಾರೆ. ಕೊಡೋದೆ ನೋಡಿ, ಜಸ್ಟ್ ಇಲ್ಲಿ ಲಾಕ್ ಹಾಕ್ತಾರೆ. ನೋಡಿ ಇವಾಗ ಜಸ್ಟ್ ಫುಲ್ಲು ಕೈ ಜನ ಕೈಕೊಳ್ಳೋಕ್ಕೆ ಫ್ರೆಶ್ಶು ಮೀಡಿಯಾದವರು ಎಲ್ಲರೂ. ನಮ್ಮಂಥ ಯೂಟ್ಯೂಬ್ ಅವರಂತೂ ತುಂಬ ಜನ ಮೊಬೈಲ್ ಹಿಡ್ಕೊಂಡು ಕ್ಯಾಮ್ರಾ ಎಲ್ಲರೂ ನೋಡಿ ಫುಲ್ ಹಾಕಿದ್ದಾರೆ. ಇವಾಗ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಜೈ ಅಂತ ಇದ್ರು ಎಲ್ಲ ಅವರ ಕಾರ್ಯಕರ್ತರು. ಫ್ರೆಶರು ಎಷ್ಟು ಜನ ಇದ್ದಾರೆ ನೋಡಿ. ಅವರಿಗೆ ಭೇಟಿ ಆಗಬೇಕು ಸಿಎಮ್ಗೆ, ಕರ್ನಾಟಕ ಸಿಎಮ್ಗೆ ಅನ್ನೋ ಒಂದು ಆಸೆ. ಇವಾಗ ನೋಡಿ ಹೊರಗಡೆ ಫುಲ್ ಜನ ನೋಡಿ ಒಳಗಡೆ ಹೋಗಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಪೂಜೆ ಮುಗಿಸ್ಕೊಂಡು ಬಂದರು ಹೊರಗೆ.
ಸ್ವಲ್ಪ ಫ್ರೆಶರ್ ಹತ್ರ ಮಾತಾಡಿ ನೋಡಿ. ಜನಕ್ಕೆ ನೋಡೋಕ್ಕೆ ಬರೋಲ್ಲ, ಬರೀ ಫ್ರೆಶರ್ ಸುತ್ತಮುತ್ತ ಮುತ್ಕೊಂಡ್ಬಿಟ್ಟಿರ್ತಾರೆ. ನೋಡ್ಬೇಕು, ಒಳ್ಳೊಳ್ಳೆ ಯೋಜನೆಗಳು ಜಾರಿಗೆ ತರ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸರ್. ಏನೇನು ತರ್ತಾರೆ ನೋಡ್ಬೇಕು. ಆಲ್ರೆಡಿ ಒಂದು 5-6 ಘೋಷಣೆ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಬಸ್ ಫ್ರೀ ಅಂತ ನೋಡಿ. ನಾನು ಹತ್ತಿರದಲ್ಲೇ ಇತ್ತು, ವಿಡಿಯೋ ಮಾಡ್ತಾಯಿದ್ದೆ. ಪೊಲೀಸ್ ಸಪೋರ್ಟ್ ಚೆನ್ನಾಗಿತ್ತು, ಯಾರು ನನ್ನ ಆ ಕಡೆ ದೂರ ತಳ್ಳಿಲ್ಲ. ಅದೆಲ್ಲ ನೋಡಿ. ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ ಈಚೆ ಕಡೆದು ದೊಡ್ಡ ಹೂವಿನಾರ, ಆ ಕಡೆದು ಆಪಲ್ದು, ಆ ಥರ ದೊಡ್ಡದು ಹೂವಿನಾರದ್ದು 2 ಕ್ರೇನ್ ಮೂಲಕ ಎತ್ತಿದ್ದಾರೆ ಹೂವಿನಾರ. ಜನಕ್ಕೆ ಎತ್ತಕ್ಕಾಗಲ್ಲ, ಅಷ್ಟು ದೊಡ್ಡ ಹೂವಿನಾರಗಳು. ಇವಾಗ ಇಲ್ಲೇ ನಿಂತ್ಕೊಂಡು ಜನರ ಬಗ್ಗೆ ಮಾತಾಡ್ತಾರೆ. ಎಲ್ಲ BJP ಕಾರ್ಯಕರ್ತರ ಬಗ್ಗೆ, JDS ಕಾರ್ಯಕರ್ತರ ಬಗ್ಗೆ, ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ. ನನ್ನ ಮನೆ ಬಾಗಿಲು ಯಾವಾಗಲೂ ಓಪನ್ ಇರ್ತದೆ, ಏನು ಕಷ್ಟಗಳನ್ನೆಲ್ಲ ಬಂದು ಹೇಳ್ಬೋದು ಅಂತೇಳಿ ಚೆನ್ನಾಗಿ ಜನರಾಗಿ ಮಾತಾಡ್ತಾರೆ. ಇಲ್ಲಿ ಹರಳೆ CM ಹೆಸರಿಗೆ ಮಾತ್ರ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರನೇ ಹೇಳಿ, ನಾನು ಬಗೆಹರಿಸ್ತೀನಿ ಅನ್ನೋ ಭರವಸೆ ಕೊಟ್ಟರು ಜನಗಳಿಗೆ. ಇವಾಗ ಒಂದೆರಡು ಮಾತು ಡಿ ಕೆ ಶಿವಕುಮಾರ್ ಸರ್ ಮಾತಾಡ್ತಾರೆ ನೋಡಿ, ಕೇಳಿ, ಎಲ್ಲರೂ ಎಂಜಾಯ್ ಮಾಡಿ. ಜಿಲ್ಲಾ ಪಂಚಾಯತಿ ಮೆಂಬರ್ ಯಾರಿದ್ದೀರೋ ಹೆಣ್ಮಕ್ಳು ಇದ್ದಾರೆ ನೋಡಲ್ಲಿ. ಗಂಬಾಡಿ ಹೆಣ್ಮಕ್ಳಿದ್ರು, ಸೌಭಾಗ್ಯ ಅಮ್ಮ, ಯಾರ್ಯಾರು ಹೆಣ್ಮಕ್ಳುಗಳು ಪಂಚಾಯತಿ ಚೇರ್ಮನ್ ಇದ್ರು ಇಲ್ಲಿ ಸ್ಟೇಜ್ ಮೇಲೆ ಬನ್ನಿ ದಯವಿಟ್ಟು. ಎಲ್ಲ ಕಳಿಸಿ. ಸೆಕ್ಯೂರಿಟಿ ನಡೀರು, ಕೆಳಗಡೆ ನಡೀರು. ಹೆಣ್ಮಕ್ಳುಗಳಿಂದ ಇಬ್ರು ನೋಡ, ಇದು ನೋಡಲ್ಲಿ ಅವರು ಲೀಡು. ಸೌಭಾಗ್ಯ ಅಮ್ಮ ಇದ್ರು, ಬೇರೆಯವರು ಇದ್ರು, ಚೇರ್ಮನ್ ಹೆಣ್ಮಕ್ಳುಗಳು 3-4 ಜನ ಕರೀರಿ. भारत माता की, भारत माता की, सोनिया गांधी जी की, राहुल गांधी जी की, प्रियंका गांधी जी की, सिद्धरामैया जी की, बोलो डीके शिवकुमार जी की, बोलो डीके शिवकुमार जी की, डीके सुरेश जी की. ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ? ಇಡೀ ರಾಜ್ಯ ಏನ್ ಮಾತಾಡ್ತೀನಿ ಅಂತ ನೋಡ್ತಾ ಇರ್ತಾರೆ. ಅದು ನಿಮ್ಮ ಮೊದಲನೇ ಸಭೆ, ಇದು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಮೊದಲೇ ಬೆಂಗಳೂರು ದಕ್ಷಿಣ ಜಿಲ್ಲಾ ಭಾಗವಾದಂತ ಹಾರೋಹಳ್ಳಿ ತಾಲೂಕು ರಾಮನಗರ ವಿಧಾನಸಭಾ ಕ್ಷೇತ್ರ ಮೊದಲನೇ ಸಭೆಯನ್ನ ತಾಯಿ ಚಾಮುಂಡಿ, ಈ ಹಾರೋಹಳ್ಳಿಯಲ್ಲಿರುವಂತಹ ತಾಯಿ ಚಾಮುಂಡಿಯ ಪಾದಗಳಿಗೆ, ಚಾಮುಂಡಿ ನಮ್ಮ ನಾಡಿನ ದೇವತೆ, ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಈ ತಾಲೂಕಲ್ಲಿ ಏನು ಅವಕಾಶ ಇದೆ ನಾನು ಆಗಾಗ ಹೇಳ್ತಾ ಇದ್ದೀನಿ. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಸಿಕ್ಕದಂತ ಡಿ ಕೆ ಶಿವಕುಮಾರ್ ಸರ್ ಕುಟುಂಬದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಬೇಕಾದ್ರೆ, ಪತ್ನಿ ಉಷಾ ಶಿವಕುಮಾರ, ಸಹೋದರ ಡಿ ಕೆ ಸುರೇಶ. ಡಿ ಕೆ ಶಿವಕುಮಾರ್ ಅವರಿಗೆ ಮಕ್ಕಳು ಇದ್ದಾರೆ, ಹೌದು, 2 ಜನ ಇದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕೆಲವೊಮ್ಮೆ ಕಾಣಿಸಿಕೊಂಡಿದ್ದಾರೆ, ಹೌದು. ತುಂಬ ಭವ್ಯ ಸ್ವಾಗತ ಇತ್ತು, ಚೆನ್ನಾಗಿ ಮಾತಾಡಿದರು. ಹಾಗೆ ರೈತರ ಬಗ್ಗೆ ಕೂಡ ಮಾತಾಡಿದರು. ರೈತರ ಭೂಮಿಗೆ ಚಿನ್ನದ ಬೆಲೆ, ಡೈಮಂಡ್ ಬೆಲೆ ತರ್ತೀನಿ ಅನ್ನೋ ಹಾಗೆ ಕೂಡ ಮಾತಾಡಿದರು. ಯಾರೋ ವಿರೋಧ ಮಾಡಬೇಡಿ, ವಿರೋಧ ಮಾಡಿದ್ರೆ ಇದು ಮಾತ್ರ ನನಗೆ ಆಗಿ ಬರಲ್ಲ, ಸ್ಟ್ರೈಕ್ ಮಾಡೋದು ಅದು ಇದು ಅಂತ ತುಂಬ ಒಂಚೂರು ವಾರನ್ ಕೊಟ್ಟಂಗೆ ಮಾತಾಡಿದರು ನೋಡಿ. ಹೂವಿನಾರ ಕಟೌಟಿಗೆ ಎಲ್ಲದು ಡಿ ಕೆ ಶಿವಕುಮಾರ್ ಸರ್ಗೆ ಹಾಕೋಕ್ಕೆ ತರ್ತಾ ಇರೋದು. CM ಡಿ ಕೆ ಸರ್ ಹೆಂಗಪ್ಪ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಅವರು ತುಂಬ ಹಠಮಾರಿ ಮತ್ತು ಗುರಿ ಸಾಧಿಸುವ ಸ್ವಭಾವದವರು. ಅವರು ಬಾಲ್ಯದ ಜೀವನದಲ್ಲಿ ಸ್ನೇಹಿತರ ನೆನಪುಗಳ ಪ್ರಕಾರ, ಅವರು ಸ್ನೇಹಿತರು ಹೇಳೋ ಪ್ರಕಾರ ಏನಂದರೆ, ಆಟದಲ್ಲಿ ಗೆಲ್ಲುವವರೆಗೂ ಮನೆಗೆ ಹೋಗ್ತಾ ಇರಲಿಲ್ಲ, ಆಟ ಗೆದ್ದ ಮೇಲೆ ಮನೆಗೆ ಹೋಗ್ತಾ ಇರೋದು. ಅದೇ ದೃಢ ಸಂಕಲ್ಪ ಮುಂದೆ ರಾಜಕೀಯ ಜೀವನದಲ್ಲೂ ಅವರಿಗೆ ಯಶಸ್ವಿ ತಂದು ಕೊಟ್ಟಿತು. ಕನಕಪುರದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಅವರು ನಂತರ ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಮುಂದುವರಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ವಿದ್ಯಾರ್ಥಿ ರಾಜಕೀಯ ಸಕ್ರಿಯವಾಗಿ ಭಾಗವಹಿಸಿದರು. ದೊಡ್ಡಾಲಹಳ್ಳಿ ಗ್ರಾಮದ ರೈತರ ಮಗನಾದ ಡಿ ಕೆ ಶಿವಕುಮಾರ್ ಅವರು ಬಾಲ್ಯದಲ್ಲಿ ಸೋಲನ್ನು ಒಪ್ಪದ ಹಠ ಮತ್ತು ನಾಯಕತ್ವ ಗುಣಗಳಿಂದ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ತನಕ ಅವರ ಹಠ ಬಿಡಲಿಲ್ಲ.
ಅದೇ ಹಠ ಅಂದರೆ ಈ ಥರ ಇರಬೇಕು ಅನ್ನೋದು ನೋಡಿ ಕಲಿಯಬೇಕು. ಸಿ ಎಂ ಸಾಹೇಬರು ಜೀವನ ತುಂಬ ಚೆನ್ನಾಗಿತ್ತು. ಕಾರ್ಯಕ್ರಮ ನಾನು ಹೋಗಿದ್ದೆ. ಇದೇ ಫಸ್ಟ್ ಟೈಮ್ ಸಿ ಎಮ್ನ ಹತ್ತಿರದಿಂದ ನೋಡಿದ್ದು ನಾನು, ನಮ್ಮ ಕರ್ನಾಟಕದ ಸಿ ಎಮ್ ಸಾರ್ನ. ನೋಡಿ, ಕೆಂಪು ಮೆಣಸು, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಚಿಲ್ಲಿ ಎಲ್ಲದಿಂದ ಹೂವಿನ ಹಾರ, ಸೇಬು ಸ್ವಾಗತ ಮಾಡಿದರು. ಇಲ್ಲಿಂದ ಮುಗಿಸಿ ಮುಂದೆ ಕನಕಪುರಕ್ಕೆ ಹೋದರು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಬ್ರದರ್ ಆ್ಯಂಡ್ ಸಿಸ್ಟರ್, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ. ಹಾಗೆ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರದರ್ ಆ್ಯಂಡ್ ಸಿಸ್ಟರ್ ನೋಡಿ, ಆಪಲ್ ಎಷ್ಟು ದೊಡ್ಡ ಹೂವಿನ ಹಾರ ಇದೆ. ಇದು ಬಸ್ ಸ್ಟ್ಯಾಂಡ್ ಸೆಂಟ್ರಲ್ಲೇ ಸ್ಟಾಪ್ ಮಾಡಿದರು, 2 ದೊಡ್ಡ ಕ್ರೇನ್ ಮುಖಾಂತರ ಜನಕ್ಕೆಲ್ಲ ಆಪಲ್ ಕೊಟ್ಟರು. ಇಲ್ಲಿಂದ ಅವರ ಪಯಣ ಮುಂದೆ ಕನಕಪುರದ ಬಂಡೆ ಅಂತ ಹೇಳಿ ಫೇಮಸ್ ಆದ ಕನಕಪುರ ಊರಿನ ಕಡೆ ಅವರು ಹೋಗಿದ್ದಾರೆ. ಕನಕಪುರ ನಾನು ಕೂಡ ನೋಡಿದ್ದೇನೆ, ತುಂಬ ಸುಂದರವಾಗಿ ಬೆಳೆಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಭವ್ಯವಾದ ಕಟ್ಟಡ, ಮಿನಿ ವಿಧಾನಸೌಧ, ದೊಡ್ಡ ದೊಡ್ಡ ಹಾಸ್ಪಿಟ್ಲು ಎಲ್ಲ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು. ನೋಡಿ ಎಷ್ಟು ಗಾಡಿ ಇದೆ, ಫ್ರೆಶ್ ಅವ್ರದ್ದೇ ಅರ್ಧ ಗಾಡಿ ನೋಡಿ. ಬೈಕ್ ಸೂಪರ್ ಬೈಕ್ ಇತ್ತಂದು. ಎಷ್ಟು ಸಿ ಎಮ್, ಉಪಮುಖ್ಯಮಂತ್ರಿ ಎಲ್ಲರ ಗಾಡಿಗಳು ಇರ್ತಾವೆ, ಬಹುಶಃ ಇರಬಹುದು. ಪೊಲೀಸರ ಗಾಡಿಗಳೇ ತುಂಬ ಇರ್ತವೆ, ಆಂಬುಲೆನ್ಸು ಎಲ್ಲ ಸೌಕರ್ಯದಿಂದ ಹೋಗ್ತಾ. ಸೇಮ್ ಸರ್ ಆಲ್ರೆಡಿ ಹೋಗ್ಬಿಟ್ಟಿದ್ರು, ಜನ ಇನ್ನೂ 6 ನೋಡ್ತಾಯಿದ್ರು. ಫಸ್ಟ್ ಗಾಡಿನೇ ಜೂಟ್ ಆಗಿಬಿಟ್ಟಿತ್ತು ಸಿ ಎಮ್ ಸಾಹೇಬ್ರದ್ದು. ಜನ ಇನ್ನೂ ಇಲ್ಲೇ ಇದ್ದಾರೆ ಅಂತೇಳಿ ನೋಡ್ತಾಯಿದ್ರು ನಿಂತ್ಕೊಂಡು, ಬಟ್ ಅಷ್ಟರಲ್ಲಿ ಹೋಗಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ಆ್ಯಂಡ್ ಸಿಸ್ಟರ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು. ಜನ ಹಾಗೆ ನೋಡಿ, ಒಂದು 10 ನಿಮಿಷದಲ್ಲಿ ಜನ ಹಾಗೆ ಖಾಲಿಯಾಗಿಬಿಡ್ತಾರೆ. ಸೇಮ್ ಸರ್ ನೋಡೋಕ್ಕೆ ಬಂದ ಜನ.